ಚುನಾವಣೆ ಯಾವುದೇ ಇರಲಿ ಅಸಮಾಧಾನ, ಬಂಡಾಯ, ಒಳೇಟು, ತಳಮಟ್ಟದ ಕಾರ್ಯಕರ್ತರ ಅನಿರೀಕ್ಷಿತ ಪೆಟ್ಟು ಒಂದೆರಡಲ್ಲ. ಪ್ರತಿ ಚುನಾವಣೆಯಲ್ಲೂ ಇಂತಹ ಬೆಳವಣಿಗೆಗಳು ಪ್ರಜಾಪ್ರಭುತ್ವದ ಆಧಾರಗಳು. ಆದರೆ ರಾಜಕೀಯ ನೇತಾರರಿಗೆ ಒಳೇಟುಗಳು ತಡೆದುಕೊಳ್ಳಲಾರದಷ್ಟು ನೋವನ್ನ ಕೊಡುತ್ತೆ. ಮೈಸೂರು, ಶಿವಮೊಗ್ಗ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಕ್ಷೇತ್ರಗಳಲ್ಲಿ ಇಂತಹ ವಿದ್ಯಮಾನಗಳು ಜರುಗುವ ಲಕ್ಷಣಗಳು ಗೋಚರವಾಗ್ತಿದೆ. ಪ್ರತಿ ಚುನಾವಣೆಯಲ್ಲೂ ಯಾವುದಾದ್ರೂ ಬಂಡಾಯದ ಪೆಟ್ಟು ಆಯಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಹೈರಾಣಾಗಿಸುತ್ತೆ. ಎಷ್ಟೇ ಸಮಯ ಸಂಕಲ್ಪ ತೊಟ್ಟಿದ್ರೂ ಕಂಡು ಕಾಣದೆ ಸಣ್ಣ ಲೋಪವೊಂದು ರಾಜಕೀಯ ಮುಖಂಡರನ್ನ ಚಿಂತೆಗೀಡು ಮಾಡುತ್ತೆ. ಇದು ಮತದಾರ ಪ್ರಭುವಿನ ನಿಜವಾದ ಶಕ್ತಿ. ಸರಿಯಾದ ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಬಂಡಾಯದ ಬಿಸಿ ತಟ್ಟಿದೆ. ಅಷ್ಟಕ್ಕೂ ಶಿವಮೊಗ್ಗದ ಅಖಾಡದಲ್ಲಿ ಮೈತ್ರಿ ಅಭ್ಯರ್ಥಿಗೆ ತಾಗಿರೋದು ಕೂಡ ಇಂಥದ್ದೇ ಪೆಟ್ಟು. ಶಿವಮೊಗ್ಗ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟದಿಂದ ಮಧು ಬಂಗಾರಪ್ಪಗೆ ಹಿನ್ನಡೆ ಅಂತಲೇ ಭಾವಿಸಲಾಗ್ತಿದೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಜೆಡಿಎಸ್ ಮುಖಂಡ ಮದನ್ ಸಿಟ್ಟಿಗೆದ್ದಿದ್ದಾರೆ. ಪರಿಣಾಮ ಅಪಾರ ಬೆಂಬಲಿಗರ ಜೊತೆಗೂಡಿ ಜಾತ್ಯತೀತ ಜನತಾದಳಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅಂದಹಾಗೆ ಮದನ್ ಅಸಮಾಧಾನಕ್ಕೆ ಕಾರಣ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್.ಎಂ. ಮಂಜುನಾಥ್ ಅವರ ಧೋರಣೆ ಅಂತೆ. ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತು ಮದನ್ ಈ ಚುನಾವಣೆಯಲ್ಲಿ ತಟಸ್ಥರಾಗಿ ಉಳಿತಾರಂತೆ. ಆದ್ರೆ ಮುಂದೇನು ಅನ್ನೋದನ್ನ ಚುನಾವಣೆ ನಂತರ ತೀರ್ಮಾನ ಅಂತ ಮದನ್ ಹೇಳಿದ್ದಾರೆ. ಪಕ್ಷದ ತಾಲೂಕು ಅಧ್ಯಕ್ಷ ಆದರೂ ಕೂಡ ನನಗೆ ಗೊತ್ತಿಲ್ಲದಂಗೆ ತೀರ್ಥಹಳ್ಳಿಯಲ್ಲಿ ಪಕ್ಷದ ಕಾರ್ಯಕ್ರಮಗಳೆಲ್ಲ ನಡೆಯಕ್ಕೆ ಶುರುವಾಯಿತು. ಪ್ರಾಯಶಃ ಪಕ್ಷಕ್ಕೆ ನಮ್ಮ ಕೆಲಸದ ಅಥವಾ ನಮ್ಮ ಕಾರ್ಯದ ಅವಶ್ಯಕತೆ ಇಲ್ಲೇನೋ, ಸಮರ್ಥರು ಇನ್ನು ಪಕ್ಷ ನಡೆಸ್ಕೊಂಡು ಹೋಗೋ ಈ ಸಂದರ್ಭದಲ್ಲಿ ಅವರಿಗೆ JDS ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಇವತ್ತು ಕೊಡ್ತಾ ಇದ್ದೇವೆ. ಈ ಕಡೆ ಚಿಕ್ಕಬಳ್ಳಾಪುರದ ಮೈತ್ರಿ ಅಭ್ಯರ್ಥಿ ಹಾಲಿ ಸಂಸದ ವೀರಪ್ಪ ಮೊಯ್ಲಿಗೆ ಟೆನ್ಷನ್ನೋ ಟೆನ್ಷನ್. ಹ್ಯಾಟ್ರಿಕ್ ಕನಸು ಸಾಫಲ್ಯ ಆಗುತ್ತೋ ಇಲ್ವೋ ಅನ್ನೋ ಚಿಂತೆ. ಬಿಜೆಪಿ ಉಮೇದುವಾರ ಬಚ್ಚೇಗೌಡ ವಿರುದ್ಧ ಒಳಗೊಳಗೆ ಖುದ್ದು ಹೋಗಿದ್ದಾರೆ ಅನ್ನೋ ಗುಸುಗುಸು ಕೇಳಿ ಬರ್ತಿದೆ. ಯಾಕಂದ್ರೆ ಕ್ಷೇತ್ರದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಹಕಾರ ಸಿಗದೆ ಚಿಂತೆಗೆ ಬಿದ್ದಿದ್ದಾರಂತೆ. ಸತತ 2ನೇ ದಿನವೂ ಪ್ರಭಾವಿ ದಳಪತಿಗಳ ಮನೆಗಳಿಗೆ ಎಡತಾಗ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ ಮನೆಗೂ ಮೊಯ್ಲಿ ಧಾವಿಸಿ ಬಂದಿದ್ರು. ಕಡೆಗೆ ಗೌರಿಬಿದನೂರು ಮತ್ತು ದೊಡ್ಡಬಳ್ಳಾಪುರ ಕ್ಷೇತ್ರದ ತೆರೆಹೊತ್ತ ಮಹಿಳೆ ಪಕ್ಷದ ಮುಖಂಡರ ವಿಶ್ವಾಸ ಗಳಿಸುವುದರಲ್ಲಿ ಸಕ್ಸಸ್ ಕಂಡಿದ್ದಾರೆ. ಅಂದ್ರೆ ವೀರಪ್ಪ ಮೊಯ್ಲಿ ಜೊತೆಯಲ್ಲಿ ಪ್ರಚಾರಕ್ಕೆ ಸಿಕ್ಕಿದ್ಯಂತೆ ಗ್ರೀನ್ ಸಿಗ್ನಲ್. ನಮಗೆ ವಿಶೇಷವಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು 2009ರಲ್ಲಿ ಇವತ್ತು ಲೋಕಸಭಾ ಸದಸ್ಯರಾಗಿ ಈ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಭಗವಂತ ಕಳಿಸ್ಕೊಂಡಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ನೀರಿನ ಮೂಲವನ್ನು ಹುಡುಕಿರಲಿಲ್ಲ. ಇದರ ಮಧ್ಯೆ ದೊಡ್ಡಬಳ್ಳಾಪುರ ಬಿಜೆಪಿ ಮುಖಂಡ ಕೃಷ್ಣಮೂರ್ತಿಗೆ ಗಾಳ ಹಾಕುವಲ್ಲೂ ಮೊಯ್ಲಿ ಯಶಸ್ಸು ಕಂಡಿದ್ದಾರೆ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕುರುಬರ ಸಂಘದ ಅಧ್ಯಕ್ಷ ಕಂಟನಕುಂಟೆ ಕೃಷ್ಣಮೂರ್ತಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅಲ್ಲಿಗೆ ಅಹಿಂದ ವರ್ಗಗಳ ಮತಗಳು ಮೈತ್ರಿ ಅಭ್ಯರ್ಥಿಗೆ ಪಕ್ಕಾ ಆಗಿದೆ. ಆದ್ರೆ ಒಕ್ಕಲಿಗರ ಮತಗಳದ್ದೇ ಚಿಂತೆ. ಈ ಕಾರಣಕ್ಕೆ ಮತ್ತೆ ಧಮ್ಕಿ ರೀತಿ ನನ್ನನ್ನ ಗೆಲ್ಲಿಸದೆ ಹೋದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಉಳಿಯೋದಿಲ್ಲ ಅಂತ ಬಾಂಬ್ ಹಾಕಿದ್ದಾರೆ. ನಮ್ಮ ಕುಮಾರಣ್ಣನವರ ಸರ್ಕಾರ ಇನ್ನೊಂದು 4 ವರ್ಷ ನಡೆಯಿತು. ಹತ್ತಿರ ಕಣ್ಣು ಅವರ ಮೇಲೆ ಬೀಳದ ಹಾಗೆ ನೀವೆಲ್ಲ ಕಾಪಾಡಿಕೊಂಡು ಈ ಚುನಾವಣೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಆದ್ದರಿಂದ ಮತ್ತೆ ಕೇಂದ್ರದಲ್ಲಿ ಕೂಡ ನರೇಂದ್ರ ಮೋದಿಯನ್ನ ಸೋಲಿಸಬೇಕು. ಇದೆಲ್ಲದರ ಮಧ್ಯೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಳಮಟ್ಟದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಸುಕಿನ ಗುದ್ದಾಟ ಮಾತ್ರ ಮುಗ್ದಿಲ್ಲ. ತೆನೆ ಹೊತ್ತ ಮಹಿಳೆಯ ಕಚೇರಿಗೆ ಸಂಸದ ವೀರಪ್ಪ ಮೊಯ್ಲಿ ಸೇರಿದಂತೆ ಶಾಸಕರು ತೆರಳಿದ್ರು. ಆದರೆ ದೊಡ್ಡಬಳ್ಳಾಪುರದ ಜಾತ್ಯತೀತ ಜನತಾದಳದ ಕಚೇರಿಗೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಬಾರದೆ ಅಸಮಾಧಾನ ಬಹಿರಂಗಗೊಳಿಸಿ ಒಗ್ಗಟ್ಟಿನ ಮಂತ್ರಕ್ಕೆ ಹಿಂದೇಟು ಹಾಕಿದ್ರು. ಅಷ್ಟಕ್ಕೂ ದೊಡ್ಡಬಳ್ಳಾಪುರ ಕೃಷ್ಣಮೂರ್ತಿ ಕಾಂಗ್ರೆಸ್ ಸೇರಿದ ಬಳಿಕ ಮೊಯ್ಲಿ ದೊಡ್ಡಬಳ್ಳಾಪುರದ ಘಾಟಿ, ಮೇಳೆಕೋಟೆ, ಆವತಿ ಸೇರಿದಂತೆ ಹಲವು ಭಾಗಗಳಲ್ಲಿ ಪ್ರಚಾರ ನಡೆಸಿದ್ರು. ಇಷ್ಟೆಲ್ಲ ಬಂಡಾಯದ ಬೇಗುದಿ, ಕಾರ್ಯಕರ್ತರ ಒಳೇಟಿನ ಮರ್ಮ, ಇದು ಹೊರತಾಗಿ 2ನೇ ಹಂತದ ನಾಮಪತ್ರ ಸಲ್ಲಿಕೆ ಭರಾಟೆ ಬಿರುಸಾಗಿ ಸಾಗಿದೆ. ಇನ್ನು ವಿಜಯಪುರ ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಸಂಸದ ರಮೇಶ್ ಜಿಗಜಿಣಗಿ ನಾಮಪತ್ರ ಸಲ್ಲಿಸಿದ್ರು. ನಗರದ ಸಿದ್ದೇಶ್ವರ ದೇವಾಲಯದಿಂದ ಬೃಹತ್ ಮೆರವಣಿಗೆಯಲ್ಲಿ ಹೊರಟ ಜಿಗಜಿಣಗಿ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಹಾದು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿದ್ರು. ಮೆರವಣಿಗೆಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವರಾದ ಎಸ್.ಕೆ. ಬೆಳ್ಳುಬ್ಬಿ, ಶಾಸಕ ಎಸ್. ಪಾಟೀಲ್ ನಡಹಳ್ಳಿ ಸೇರಿದಂತೆ ಹಲವರು ಹಾಜರಿದ್ದರು.
ಬೀದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕೂಡ ಹುರಿಯಾಳು ಆಗಿ ಅಖಾಡಕ್ಕೆ ಧುಮುಕಿದ್ದಾರೆ. ತಂದೆ ಭೀಮಣ್ಣ ಖಂಡ್ರೆ ಆಶೀರ್ವಾದ ಪಡೆದು ಸಿಎಂ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಸಹಸ್ರಾರು ಕಾರ್ಯಕರ್ತರ ಜೊತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉಮೇದುವಾರಿಕೆ ಸಲ್ಲಿಸಿದ್ರು. ಅದೇನೇ ಇರಲಿ, ಮೈತ್ರಿ ಕ್ಷೇತ್ರವಾದ ಶಿವಮೊಗ್ಗ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿಗಳ ಎದೆಯಲ್ಲಿ ಡಬಡಬ ಶುರುವಾಗಿದೆ. ಮತದಾನಕ್ಕೆ ಕೇವಲ 16 ದಿನ ಬಾಕಿ ಇರುವಾಗ ಒಳ್ಳೆಟುಗಳ ಮರ್ಮ ಹೇಗಪ್ಪ ಅನ್ನೋ ಚಿಂತೆ ಮಧು ಬಂಗಾರಪ್ಪ ಮತ್ತು ವೀರಪ್ಪ ಮೊಯ್ಲಿಗೆ ಕಾಡಲಾರಂಭಿಸಿದೆ. ನ್ಯೂಸ್ ಡೆಸ್ಕ್ TV5 ಬೆಂಗಳೂರು.